ನಾವು ಅಹಿಂದ ಧ್ವನಿ ಚಾನಲ್ನ ಬಂದಿದ್ದೀವಿ ಸರ್. ಅಹಿಂದ ಧ್ವನಿ ಚಾನಲ್ ಉದ್ದೇಶ ಇಷ್ಟೇ ಸರ್, ನಮ್ಮ ಅಹಿಂದ ವರ್ಗದವರು ತಳಮಟ್ಟದಿಂದ ಜೀರೋಯಿಂದ ಹೀರೋ ಆಗಿರ್ತಕ್ಕಂಥವ್ರನ್ನ ಗುರುತಿಸಿ ಒಂದು ಇಂಟ್ರ್ಯೂ ಮಾಡ್ತೀವಿ ಸರ್. ಮೊಳಕಾಲ್ಮೂರು ತಾಲೂಕು ಕೋಣಸಾರ ಭಾಗ ಬಂದಾಗ ಜಗದೀಶ್ ಅವರು ಕುರುಬ ಸಮಾಜ ತಾಲೂಕು ಅಧ್ಯಕ್ಷರಾಗಿ ಮತ್ತು ಕಾಂಗ್ರೆಸ್ OBC ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿದ್ದಾರೆ. ಅವರ ಒಂದು ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಂತ ಬಂದಿವಿ ಸರ್. ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟು ಸರ್? ಸರ್ ಡೇಟ್ ಆಫ್ ಬರ್ತ್ 1/11/1983 ಸರ್. 83 ಡೇಟ್ ಆಫ್ ಬರ್ತ್. ಹಾಂ ಸರ್, ನಿಮ್ಮ ಶಿಕ್ಷಣ ಏನಾಗಿದೆ ಸರ್? ಸರ್ ಶಿಕ್ಷಣ PUC ಸರ್. PUC. ಹಾಂ ಸರ್ PUC ಮುಗಿದೇಟಿಗೆ ನೀವು ಏನು ಕೆಲಸ ಆರಂಭ ಮಾಡಿರಿ ಸರ್? PUC ಮುಗಿದೇಟಿಗೆ ನಾವು ಒಂದು ವರ್ಷ ನಾವು ಕೋನಸಾರದಲ್ಲಿ ಇದ್ದೀವಿ, ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ವಿ ಸರ್. ಆಮೇಲೆ ಒಂದು 2 ವರ್ಷ ಬೆಂಗಳೂರಿಗೆ ಹೋದ್ವಿ ಸರ್. ಬೆಂಗಳೂರಲ್ಲಿ ಮೆಡಿಸಿನ್ ಫ್ಯಾಕ್ಟ್ರಿ ಕೆಲಸ ಮಾಡಿದ್ವಿ ಸರ್ ಒಂದು 2 ವರ್ಷ. ಆಮೇಲೆ ತದನಂತರ ಇಲ್ಲಿಗೆ ವಾಪಸ್ ಬಂದು ಊರಿಗೆ ಬಂದ್ವಿ ಸರ್. ಊರಿಗೆ ಬಂದು ಮತ್ತೆ ಕೊಪ್ಲೆ ಮಾಡ್ಕೊಂತ ಮತ್ತೆ ಆಕಳ ಸಾಕಿ ಸರ್. ಒಂದು 4 ಆಕಳ ಸಾಕ್ಯಂದು ಹಾಲಿಂದ ಡೈರಿ ಹಾಲು ಹಾಕ್ಯಂತ ಒಂದು 3 ವರ್ಷ ಅದು ಕೆಲಸ ಮಾಡಿದ್ವಿ ಸರ್. ಅದಾಗದಂಗೆ ನಾವು ಗೊಬ್ಬರದ ಅಂಗಡಿ ಮಾಡಿದ್ವಿ ಸರ್. ಗೊಬ್ಬರದ ಅಂಗಡಿ. ಆ ಗೊಬ್ಬರದ ಅಂಗಡಿ ಮಾಡಕ್ಕೆ ಸಲಹೆ ಕೊಟ್ಟದ್ದು ಯಾರು ಸರ್? ಗೊಬ್ಬರದ ಅಂಗಡಿ ಅದನ್ನೇ ಯಾಕೆ ಮಾಡಿದ್ರಿ? ಗೊಬ್ಬರದ ಅಂಗಡಿಗಿಂತ ನಾವು ಬೋರ್ಸಲ್ ಅಂಗಡಿ ಮಾಡ್ಬೇಕಂತಿದ್ವಿ ಸರ್. ಬೋರ್ಸಲ್ ಅಂಗಡಿ ಮಾಡ್ಬೇಕಂತ ನಾನು ಮಾಡಿದೆ. ಒಂದು ವರ್ಷ ಮೊಳಕಾಲ್ಮೂರಲ್ಲಿ ಕೆಲಸ ಮಾಡಿದ್ದೆ, ಅಂಗಡಿಯಾಗ ಕೆಲಸ ಮಾಡಿದ್ದೆ ಸರ್. ಬೇರೆ ಅಂಗಡಿ ಕೆಲಸ ಟ್ರೈನಿಂಗ್ ಅಂತ ಓದಿಸಿ ಬೇರೆ ಅಂಗಡಿ ಕೆಲಸ ಮಾಡಿದ್ವಿ. ಅಲ್ಲಿ ಎಲ್ಲ ಥರದ ಕೆಲಸ ಮಾಡಿದ್ವಿ ಸರ್. ಪ್ಯಾಕೆಟ್ ತುಂಬೋದು, ಹಾಕೋದು, ಕಟ್ಕೊಡೋದು ಎಲ್ಲ ಇವು, ಮತ್ತೆ ಗೋಡೆಯಿಂದ ಪ್ಯಾಕೆಟ್ ಹೊತ್ಕೊಂಬರೋದು ಎಲ್ಲ ಆ ಥರ ಎಲ್ಲ ಇದು ಮಾಡಿ ಒಂದು 2 ವರ್ಷ ಅದಾಗಿದೆ ಸರ್. 2 ವರ್ಷ ಬೇರೆ ಕೆಲಸ ಮಾಡಿ ಅನುಭವದ ಮೇಲೆ ಇದ್ರ ಮೇಲೆ ಕಿರಾಣಿ ಅಂಗಡಿ ಬೇಡ ಅಂತ ಹೇಳ್ಬಿಟ್ಟು ನನಗೆ ಕಿರಾಣಿ ಅಂಗಡಿ ಬೇಡ ಅಂತ ಗೊಬ್ಬರದ ಅಂಗಡಿ ಮಾಡಕ್ಕೆ ನಾವು ಹಂಗಾಗಿ ಅಂದ್ರೆ ಈ ಕೋಣಸಾರ ಭಾಗದಾಗ ಎಲ್ಲಿ ಇಲ್ಲ, ಎಲ್ಲ ಬೇರೆ ಊರಿಗೆ ಹೋಗ್ತಾರೆ, ಇಲ್ಲೇ ರೈತರ ಅನುಕೂಲ ಅನ್ನೋ ಉದ್ದೇಶ. ಕಿರಾಣಿ ಅಂಗಡಿ ಮಾಡಿದ್ರೆ ಭಾಳ ಇರ್ತಿದ್ವು. ನನಗೆ ಮತ್ತೆ ಮಾತು ಸ್ವಲ್ಪ ತೊದಲಿರೋದು ಸ್ವಲ್ಪ ಎಕ್ಸೆಪ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ, ಇಲ್ಲಿ ಏನಿಲ್ಲ ಅದು ಮಾಡಕ್ಕಂತ ಗೊಬ್ಬರದ ಅಂಗಡಿ ಇದ್ದಿಲ್ಲ ನನಗೆ ಸೂಟಬಲ್ ಅಂತ ನಿಮಗೆ ಅನುಭವ ಇರೋದ್ರಿಂದ ವ್ಯಾಪಾರ ಮಾಡೋ ಅನುಭವ ಗೊತ್ತುತ್ತಾ, ಅದು ಗೊಬ್ಬರದ ಅಂಗಡಿ ಬೆಸ್ಟ್ ಅಂತ ಗೊಬ್ಬರದ ಅಂಗಡಿ ಮಾಡ್ಕೊಂತ ಜೊತೆಗೆ ಕಾಳಿನ ವ್ಯಾಪಾರ ಮಾಡಿದ್ವಿ ನಾವು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗೊಬ್ಬರದ ಜೊತೆಗೆ ಮತ್ತೆ ಕಾಳು, ರಾಗಿ ಬೇರೆ ಕಡೆ ತರೋದು, ರಾಗಿ ಅಕ್ಕಿ ರಾಗಿ ಎಲ್ಲ ಮಾಡ್ತೀವಿ ಸರ್. ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಮೆಕ್ಕೆಜೋಳ ಬಿಸ್ನೆಸ್ ಮಾಡಿದ್ವಿ, ವ್ಯಾಪಾರ ಮಾಡಿದ್ವಿ. ತಗೊಳೋದು ಮೆಕ್ಕೆಜೋಳ ವ್ಯಾಪಾರ, ಕಾಳು ವ್ಯಾಪಾರ ಎಲ್ಲ ಮಾಡಿ ಸರ್. ತಗೊಳೋದು ಕೊಡೋದು ಎಲ್ಲ ಒಂದೊಂದಕ್ಕೆ ಒಂದು ಅಕ್ಕಿ ತಗೊಳೋದು ಕೊಡೋದು ಸರ್ ಎಲ್ಲ ಮಾಡಿದ್ರು ಸರ್. ಸರ್ ನೀವು ಆ ಒಂದು ವ್ಯಾಪಾರ, ಒಬ್ಬ ಮಾಮೂಲು ಕೂಲಿ ಕಾರ್ಮಿಕರ ಮಗ, ರೈತರ ಮಗನಾಗಿ ಒಂದು ವ್ಯಾಪಾರ ಮಾಡೋನಾಗಿ ರಾಜಕಾರಣ ಹೆಂಗೆ ಪದಾರ್ಪಣೆ ಮಾಡಿದ್ರಿ? ಅದು ರಾಜಕೀಯಕ್ಕೆ ಯಾಕೆ ಹೋದ್ರಿ ಸರ್? ರಾಜಕೀಯ ನನಗೆ ಮೊದಲಿಂದ ಹುಚ್ಚು ಸರ್. ಫಸ್ಟ್ ಇದ್ದಾನು ರಾಜಕೀಯ ಸ್ವಲ್ಪ ನಮ್ಮ ಊರಲ್ಲಿ ಎಲ್ಲ ಎಲೆಕ್ಷನ್ಗೆ ಕ್ಯಾನ್ವಾಸ್ ಮಾಡಕ್ ಹೋದ್ರೆ ನಾನು ಕ್ಯಾನ್ವಾಸ್ ಮಾಡಕ್ ಹೋಗ್ರಿ. ಹೋಗಿದ್ದೆ. ಎಲೆಕ್ಷನ್ಗಳು ಯಾವನ್ನ ಈಗ ಪಂಚಾಯತ್ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳು ಯಾವ ಬಂದ್ರು ಪಾಂಪೆಟ್ ಹಿಡ್ಕೊಂಡು ನನಗೆ ನಪ್ಪಿ ಬುದ್ಧಿ ಬಂದಾಗ ಅಲ್ಲಿ ಸ್ವಲ್ಪ ನಾನು ಜನ ಮಧ್ಯೆ ಜಾಸ್ತಿ ಸರ್. ಮೊದಲೇ ಫ್ರೆಂಡ್ಸ್ ಊರಾಗ. ಹೌದಾ? ನೀವು ರಾಜಕೀಯವಾಗಿ ಏನೇನಾಗಿದ್ರಿ ಸರ್? ನಾನು ರಾಜಕೀಯವಾಗಿ ಈಗ ಫಸ್ಟಿಗೂ ಸರ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದೆ ಸರ್. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ಆಗಿದೆ ಸರ್. ಫಸ್ಟ್ 1 ಟೈಮ್ ಸರ್. ನೆಕ್ಸ್ಟ್ ಟೈಮ್ ಮತ್ತೆ ಎಲೆಕ್ಷನ್ ಆಗ್ತದೆ. ಎಲೆಕ್ಷನ್ ಆಯಿತು. ನೆಕ್ಸ್ಟ್ ಟೈಮ್ ನಾನು ಸೋತೆ. ಇನ್ನೊಬ್ರು ನಮ್ಮ ಫ್ರೆಂಡ್ ನಮ್ಗೆ ಗೆಳೆಯ ಇನ್ನೊಬ್ರು ಆದ್ರು. ಹಂಗಾಗ್ಬಿಟ್ಟು ನಾನೇನು ಕುಗ್ದಂಗೆ ಮತ್ತೆ ಅವ್ರ ಜೊತೆ ಸಂಘಟನೆಗೆ ಒತ್ತು ಕೊಟ್ಟಿ ಸರ್. ಸರ್ ಮತ್ತೆ ಆಮೇಲೆ ಹಾಲುಮತ ಮಹಾಸಭಾ ಅಧ್ಯಕ್ಷ ಆಯ್ತು ಸರ್. ತಾಲೂಕು ಅಧ್ಯಕ್ಷ ಆದ್ವಿ. ಹಾಲುಮತ ಮಹಾಸಭಾ ಅಧ್ಯಕ್ಷ, ಜಿಲ್ಲಾಧ್ಯಕ್ಷ BD ಜಯೇಶ್ ಅಂತ ನಮ್ಮ ಬ್ರದರ್ ಅವರು ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಆಯ್ತು ಸರ್. ಮತ್ತೆ ಆಮೇಲೆ 3-4 ವರ್ಷ 5 ವರ್ಷ ಕೆಲಸ ಮಾಡಿ ಸರ್ ಅಲ್ಲಿ ಕೆಲಸ ಮಾಡಿದೆ. ಮತ್ತೆ ಆಮೇಲೆ ಕುರುಬ ಸಂಘ ತಾಲೂಕು ಅಧ್ಯಕ್ಷ ಆಗಿ 4ನೇ ವರ್ಷ ರನ್ನಿಂಗ್ ಸರ್. ನೀವು ಈಗ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 10 ವರ್ಷ ಸೇವೆ ಸಲ್ಲಿಸಿದ್ರ, ಮತ್ತೆ ಸಮಾಜದ ದೃಷ್ಟಿಯಲ್ಲಿ ಸೇವೆ ಸಲ್ಲಿಸಿದ್ರ, ಸಮಾಜದ ಸರ್ವಿಸ್ ಮಾಡಿದ್ರ ಪಬ್ಲಿಕ್ಗೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈಗ ತಾಲೂಕು ಜಿಲ್ಲಾ ಚುನಾವಣೆ ಬರ್ತಾರೆ, ಇಲ್ಲ ಒಂದು ಇದೆಯಾ ಸರ್? ನಾವು ಜಿಲ್ಲಾ ಪಂಚಾಯತಿಗೆ ಪ್ರಬಲವಾದ ಆಕಾಂಕ್ಷೆ. ಯಾವ ಕ್ಷೇತ್ರ ಸರ್? ಬಿಜಿಕೆರೆ ಕ್ಷೇತ್ರ ಸರ್. ಬಿಜಿಕೆರೆ. ಸರ್ ಓಕೆ. ನೀವು ನಿಲ್ಲೋ ಆಕಾಂಕ್ಷೆ ಹೋಗ್ತಿದ್ರಿ. ಕಾಂಗ್ರೆಸ್ ಪಕ್ಷ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು? ನೀವು ಏನು ಸರ್ವಿಸ್ ಮಾಡಿದ್ರ ಅಂತ ಒಂದು? ಸರ್ ಕಾಂಗ್ರೆಸ್ ಪಕ್ಷ ಸುಮಾರು 15 ವರ್ಷಗಳಿಂದ ಸತತವಾಗಿ ಈಗ 15 ವರ್ಷ ರನ್ನಿಂಗ್ 2013 ಅಧ್ಯಕ್ಷ ಆಗಿರೋದು ನಾವು. 2013-14 ಬೈ ಎಲೆಕ್ಷನ್ ಆದಮೇಲೆ ನಾವೇ ಅಧ್ಯಕ್ಷ ಆದ್ವಿ ಸರ್. ಅಲ್ಲಿದ್ದ ಇಲ್ಲಿವರೆಗೂ ಸುಮಾರು 13-14 ವರ್ಷದಿಂದ ಒಂದೇ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾವು ಒಂದೇ ಪಕ್ಷದಲ್ಲಿ ಕೆಲಸ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟೆ ಕೊಡುತ್ತೆ ಅಂತ ನಮಗೆ ಭರವಸೆ 100%
ಭರವಸೆ ಇದೆ. ನಿಮ್ಮ ಸರ್ವಿಸನ್ನು ಮತ್ತು ನೀವು ಮಾಡಿದ ಕೆಲಸಗಳನ್ನ ಸರ್ವಿಸ್ ನೋಡಿ ಮಾಡಿದ ಕೆಲಸ ನಿಮ್ಮ ಮತ್ತೆ social work- ಪ್ರತಿ ಊರಲ್ಲಿ ಜಗದೀಶ್ ಅಂತ ಗುರ್ತಿಗೆ ಮಾಡಿದ್ದೀನಿ ಸರ್. ಬ್ಯಾನರ್ ತೆಗ್ಸ್ನಾಗಲ್ಲ ಸರ್. ಸರ್ವಿಸ್ ಮಾಡಿದ್ರೆ ಪಬ್ಲಿಕ್ ಸರ್ವಿಸ್ ಮಾಡಿದ್ರೆ ಸರ್ವಿಸ್ ಮಾಡಿದ್ವಿ, ವಾಲಂಟಿಯರ್ ಜನರ ಮಧ್ಯೆನೂ ಇದ್ವಿ, ಸಣ್ಣ ಪುಟ್ಟ ಕಷ್ಟಕ್ಕೂ ಆಗಿದ್ವಿ, ಯಾವ ಟೈಮ್ ಫೋನ್ ಮಾಡಿದ್ರು ಹೋಗಿದ್ವಿ ಸರ್. ಹಂಗಾಗಿ ನಿಮ್ಗೆ ಟಿಕೆಟ್ ಸಿಗುತ್ತೆ ಭರವಸೆ ಇದೆ. ಟಿಕೆಟ್ ಸಿಗುತ್ತೆ. ಭರವಸೆ ಸಿಕ್ಕರೂ ಗೆಲ್ಲ ಒಂದು ಆತ್ಮವಿಶ್ವಾಸ ನಿಮಗಿದೆ. 100% ಸರ್. ನಮ್ಮ ಜನ ಇಲ್ಲಿ 5 ಜನ ಭಾಳ ಐತೆ. ಬೆಲ್ಟ್ ಭರವಸೆ ಇದೆ ನಿಮ್ಗೆ? 5 ಬೆಲ್ಟ್ ಐತೆ ಸರ್. 5 ಜನ ನನ್ನ ನಂಬಿಕೆ ಭರವಸೆ ಇದೆ. ಹೌದು ಸರ್. ಸರ್ ನೀವು ಬೆಂಗಳೂರಲ್ಲಿ ಯಾವ ಏರಿಯಾ ಕೆಲಸ ಮಾಡಿದ್ರಿ? ಎಷ್ಟನೇ ವರ್ಷ? ಸರ್ ಬೆಂಗಳೂರಲ್ಲಿ 2004-5 ಬೆಂಗಳೂರಿದೆ ಸರ್. 2004-5 ಬೆಂಗಳೂರಲ್ಲಿ ಹೌದು ಸರ್. ಆಮೇಲೆ ಬೆಂಗಳೂರಲ್ಲಿ ನೀವು ಜೀವನ ಮಾಡ್ಲಿಕ್ಕೆ 2 ವರ್ಷ ಸಂಬಳದಲ್ಲಿ ಮಾಡಿ ಮತ್ತೆ ನೀವು ಮತ್ತೆ 2 ವರ್ಷ ಆದ ನಂತರ ಮತ್ತೆ ಬೇರೆ ಎಲ್ಲಿಗೆ ಹೋದ್ರಿ? ಬೆಂಗಳೂರಿಂದ ಮತ್ತೆ ನಮ್ಮೂರಿಗೆ ವಾಪಸ್ ಬಂದೆ ಸರ್. ಕೋನ್ಸರಕ್ಕೆ ಬಂದ್ರಿ? ಕೋನ್ಸರಕ್ಕೆ ಬಂದ್ವಿ. ಕೋನ್ಸರಕ್ಕೆ ಬಂದು ಆಕಳ ಮಾಡಿದ್ವಿ ಸರ್. ಒಂದು ಆಕಳ ಮಾಡಿದ್ವಿ. ಮತ್ತೆ ತೋಟದಲ್ಲಿ ಕೆಲಸ ಮಾಡಿದ್ವಿ. ತೋಟಗಾರಿಕೆ ಕೆಲಸ ಮಾಡಿದ್ವಿ. ಕೊಪ್ಪಳೆಯಲ್ಲಿ ಕೆಲಸ ಮಾಡಿದ್ವಿ. ನಿಮ್ಮ ಜಮೀನು ಎಷ್ಟಿತ್ತು ಸರ್? ಜಮೀನು ನಮ್ಮದು 10 ಎಕರೆ ಬರುತ್ತೆ ಸರ್. ಟೋಟಲ್ 10 ಎಕರೆ ಜಮೀನು ಬರುತ್ತೆ ಸರ್. ನಾವು ಅಪ್ಪಾಜಿ ಮಾಡಿದ 10 ಎಕರೆ ಜಮೀನು ಬರುತ್ತೆ. ಕೆಲಸ ಮಾಡ್ತೀವಿ ಸರ್. 10 ಎಕರೆ ಕೆಲಸ ಮಾಡಿದ್ವಿ. ಅಲ್ಲ, ನೀವು ಬೆಂಗಳೂರಿಂದ ಬಂದ ನಂತರ ಇಲ್ಲಿ ಸಿಂಧಿ ಹಾಕೋದು ಒಂದು ಡೈರಿ ಮಾಡಿದ್ರಿ. ಹೌದು ಸರ್. ಆ ಒಂದು ಆಕಳ ಸಾಕಾಣಿಕೆ ಮಾಡಿ ಹಾಲ ಡೈರಿ ಹಾಕಿ ಜೀವನ ಮಾಡ್ತಿದ್ರಿ. ಹೌದು ಸರ್. ಆದ್ರೆ ಎಷ್ಟು ವರ್ಷ ಮಾಡಿರ ಆ ಥರ? ಸರ್ 5 ವರ್ಷ ಆದ್ಮೇಲೆ ಮಾಡಿ ಸರ್. ಸಿಂಧಿ ಹಾಕಲ ಮಾಡಿ ಜೀವನ ಮಾಡಿದ್ರಿ? ಸಿಂಧಿ ಹಾಕಲ ಮಾಡಿ ಆಕಳ ತಗೊಂಡು 5 ವರ್ಷ ಬೇಸಾಯ ಮಾಡ್ಕೊಂತ ಆಕಳ ನೋಡ್ಕೊಂತ ಕೆಲಸ ಮಾಡಿ ಸರ್. ಆಮೇಲೆ 5 ವರ್ಷ ಆದ್ಮೇಲೆ ಒಂದು ಗೊಬ್ಬರದ ಅಂಗಡಿ ಮಾಡಿದ್ವಿ ನಾವು ನಮ್ಮ ಊರಲ್ಲಿ ಕೋನ್ಸರಲ್ಲಿ. ಅಂದ್ರೆ ಇಲ್ಲಿ ಊರಲ್ಲಿ ಗೊಬ್ಬರದ ಅಂಗಡಿ ಇದ್ದಿಲ್ಲ ಸರ್ ನಮ್ಮಲ್ಲಿ. ಅಂದ್ರೆ ಈ ಮಧ್ಯ ಊರಲ್ಲಿ ಸುತ್ತಮುತ್ತ ಗೊಬ್ಬರ ಸಿಗಲ್ಲ. ಮತ್ತೆ ಅಂದ್ರೆ ನಿಮ್ಮ ಊರಲ್ಲಿ ಗೊಬ್ಬರ ಅಂಗಡಿ ಇಲ್ದಾಗ ಮತ್ತೆ ಬೇರೆ ಎಲ್ಲಿ ಹೋಗೋದ್ರಿ? ಇಲ್ಲ ರೈತರು ಸರ್ ಇಲ್ಲಿಂದ ಮೊಳಕಾಮೂರು ಸರ್. ಮೊಳಕಾಮೂರು ಕೊಂಡಳ್ಳಿ ಪಕ್ಕದ ಸರ್. ನಾವು ಇಲ್ಲಿ ಕೋನ್ಸರ ಗೊಬ್ಬರ ಅಂಗಡಿ ಮಾಡಿದಾಗ ಫಸ್ಟಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಜನ ಬರಲಿಲ್ಲ ಫಸ್ಟ್ಗೆ. 1 ವರ್ಷ ಹಂಗೆ ಕಂಟಿನ್ಯೂ ಆಗ್ತಿದ್ದಂಗೆ ಜನ ಹಂಗೆ ನಮ್ಮ ಅಂಗಡಿ ಬರಕ್ಕೆ ಚೆನ್ನಾಗಿ ಸ್ಟಾರ್ಟ್ ಆಯ್ತು. ಒಳ್ಳೆ ಗೊಬ್ಬರದ ಅಂಗಡಿ ಮಾಡಕ್ಕಂತ ಐಡಿಯಾ ಕೊಟ್ಟಾರೆ ನಿಮ್ಗೆ ಅಥವಾ ನಿಮ್ಗೆ ಕೈಲೇ ಬಂತದ ಯೋಜನೆ? ಇಲ್ಲ ಸರ್, ಅದು ಐಡಿಯಾ ನಾವು ಆಕ್ಚುಲಿ ಅದನ್ನ ಇದು ಹೋಲ್ಸೇಲ್ ಅಂಗಡಿ ಮಾಡಕ್ಕಂತ ಹೊಲ್ಟಿ ಸರ್. ಹೋಲ್ಸೇಲ್ ಕಿರಾಣಿ ಅಂಗಡಿ ಮಾಡಕ್ ಹೊಲ್ಟಿವಿ. ಕಿರಾಣಿ ಅಂಗಡಿಗಿಂತ ಬೆಸ್ಟ್ ಇಲ್ಲಿ ಯಾವ್ದಿಲ್ಲ ರೈತರ ಅನುಕೂಲ ಹಂಗಾಗ್ಬಿಟ್ಟು ಗೊಬ್ಬರದ ಅಂಗಡಿ ಮೆಡಿಸಿನ್ ಗೊಬ್ಬರ ಸ್ಟಾರ್ಟ್ ಮಾಡಿ ಸರ್. ಚೆನ್ನಾಗಿ ಚೆನ್ನಾಗಿ ಅರ್ನಿಂಗ್ ಆಯ್ತಲ್ಲ ಸರ್. ಚೆನ್ನಾಗಿ ಅದರಿಂದ ನಾವು ಒಂದು 4 ಕಾಸು ಮಾಡಕ್ ಅನುಕೂಲ ಆಯ್ತು ರೊಕ್ಕ ನೋಡಿದ್ವಿ. ಅದರ ಮಟ್ಟಿಗೆ ಅದ್ರ ಮುಖಾಂತರ ಇದ್ದಾಗನೇ ನಾನು ಯೋಗೇಶ್ ಬಾಬು ಅಂತ ನಮ್ಮ ಗೆಳೆಯರು, ಅವರು ಲೋಕಸಭಾ ವಿಧಾನಸಭಾ ಅಲ್ಲ ಲೋಕಸಭಾ ಅಧ್ಯಕ್ಷ ಫಸ್ಟ್ ಜಿಲ್ಲಾಧ್ಯಕ್ಷ ಆದ್ರು. ನಮ್ಮನ್ನ ತಾಲೂಕು ಅಧ್ಯಕ್ಷ. ನಾವು ಅವ್ರ ಜೊತೆ ಜಾಯ್ನ್ ಇಬ್ರು ಒಂದೇ ಚುನಾವಣೆ ಎಲೆಕ್ಟ್ ಆಗಿದ್ದ ಸರ್. ಫಸ್ಟ್ ಸರಿ ಅವರು ಇಲ್ಲಿ ತಾಲೂಕು ಅಧ್ಯಕ್ಷ ಮಾಡಿದ್ರು ಸರ್. ನಾವು ವೋಟ್ ಹಾಕಿ ತಾಲೂಕು ಅಧ್ಯಕ್ಷ ಮಾಡಿದ್ರು ಅವ್ರನ್ನ. ಅದಾಗ್ತದ ನೆಕ್ಸ್ಟ್ 5 ವರ್ಷ ಆದ್ಮೇಲೆ ಅವರು ಲೋಕಸಭೆ ಅಂದ್ರೆ ಲೋಕಸಭೆಗೆ ಜಿಲ್ಲಾಧ್ಯಕ್ಷ ಮಾಡಾಗ ಅವ್ರ ಜಿಲ್ಲಾಧ್ಯಕ್ಷ ನಾವು ತಾಲೂಕು ಅಧ್ಯಕ್ಷ ವಿಧಾನಸಭಾ ಕ್ಷೇತ್ರ ಸರ್. ಒಂದು ಬಾರಿ ಮತ್ತೊಂದು ಬಾರಿ ಎಲೆಕ್ಷನ್ ಆಯ್ತು. ಮತ್ತೊಂದು ಬಾರಿ ನಾವು ಸೋತು ಮತ್ತೆ ಕಾರ್ಯಾಧ್ಯಕ್ಷ ಆಗಿ ಕೆಲಸ ಮಾಡಿ ಸರ್. ತಾಲೂಕಿನ ಕಾರ್ಯಾಧ್ಯಕ್ಷ ಆಗಿ ಕೆಲಸ ಮಾಡಿ ಸರ್. ಮತ್ತೆ ಈಗ ಅದಾದ ನಂತರ ಕುರುಬ ಸಮಾಜದ ನಂಟು ಹೆಂಗ್ ಬೆಳೀತು ನಿಮ್ಗೆ? ಕುರುಬ ಸಮಾಜ ನೆಂಟಂದ್ರೆ ಕುರುಬ ಸಮಾಜ ನಾನು ಫಸ್ಟ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಗದೀಶ್ ಅಂತ ಅವ್ರನ್ನ ನಮ್ಮ ಒಡನಾಟ ಅದೇ ಯೋಗೇಶ್ ಬಾಬು ಕಡೆ ಸ್ವಲ್ಪ ಒಡನಾಟ ಲಿಂಕ್ ಆಯ್ತು. ಆ ಟೈಮಲ್ಲಿ ಅವಾಗ ಏನ್ ಮಾಡಿದ್ರು ಅವರು ಜಿಲ್ಲಾಧ್ಯಕ್ಷ ಹಾಲುಮತ ಮಹಾಸಭಾ ಅಂತ ಜಿಲ್ಲಾಧ್ಯಕ್ಷ ಬಿಟಿ ಜಗದೀಶ್ ಅವರು. ಅದು ರಾಜ್ಯಾಧ್ಯಕ್ಷ ಅಂತ ಅವ್ರಿಗೆಲ್ಲ ಕೆಲಸ ಮಾಡಿದ್ರು 5 ವರ್ಷ. ಮತ್ತೆ ಹಾಲುಮತ ಮಹಾಸಭಾ ಅಧ್ಯಕ್ಷ ಕೆಲಸ ಮಾಡಿದೆ. ಅದಾಗ್ತಿದ್ದಂಗೆ ಮತ್ತೆ ನಮ್ಮ ಲೋಕಲ್ ಕುರುಬ ಸಂಘದ್ದು ಬಾಡಿ ಫಸ್ಟ್ ಸರಿ ಮೂರ್ತಿ ಅಂತ ಆಗಿದ್ರು. ಮೂರ್ತಿ ಅವ್ರದ್ದು 5 ವರ್ಷ ಆದ್ಮೇಲೆ ನಮಗೆ ಮತ್ತೆ ಎಲ್ಲ ಬಾಡಿ ಎಲೆಕ್ಟ್ ಮಾಡ್ಕೊಂಡ್ರು. ನಾನು ಆ ಬಾಡಿಯಲ್ಲಿ ಮೆಂಬರ್ ಆದೆ. ಫಸ್ಟ್ ಮೆಂಬರ್ ಆದ್ಮೇಲೆ ಮತ್ತೆ ಅಧ್ಯಕ್ಷ ಮಾಡಕ್ಕೆ ಎಲ್ಲರೂ ಸಮ್ಮತಿಯಿಂದ ನಮಗೆ ನನ್ನ ಎಲ್ಲ ಬಾಡಿಯಲ್ಲಿ ನಮ್ಮ ತಾಲೂಕು ಕುರುಬ ಸಂಘದ ಎಲ್ಲ 28 ಮೆಂಬರ್ಸ್ ಇದ್ದಾರೆ. 28 ಮೆಂಬರ್ಸ್ ಸೇರಿ ನನಗೆ ಅಧ್ಯಕ್ಷ ಮಾಡಿದ್ರು. ತಾಲೂಕು ಕುರುಬ ಸಂಘ ಅಧ್ಯಕ್ಷ ಮಾಡಿದ್ರು. ಮತ್ತೆ ನಾನು ಮತ್ತೆ ಇಲ್ಲಿ ತಾಲೂಕು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕೇಳಿದೆ ಸರ್. ನಮ್ಗೆ ಜನಾಂಗ ಮುಖಾಂತರ 5 ಪರವಾಗಿ ನಾನು ಆಗ್ಬೇಕಂತ ಕೇಳಿದೆ ಸರ್. ಅವಾಗ ಅದು ಕಾರಣಾಂತರಗಳಿಂದ ಮುಸ್ಲಿಮ್ಸ್ ನಮ್ಮ ಕಲೀಮುಲ್ಲಾ ಅಂತ ಇದಾರೆ. ಹೌದು ಅವ್ರು ಕೊಟ್ಟರು ನನ್ನ ಸ್ಟೇಟ್ OBC ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ಸರ್ ಈಗ ಮುಂಚೆ ಅದರಲ್ಲೇ ಹೌದು ತಾಲೂಕು ಅಧ್ಯಕ್ಷರು ಕುರುಬ ಸಂಘ ತಾಲೂಕು ಅಧ್ಯಕ್ಷರು ಪ್ರೆಸಿಡೆಂಟ್ ರಾಜ್ಯ OBC ಕಾರ್ಯದರ್ಶಿ. ಹೌದು ಸರ್. ಮತ್ತೆ ಅದ್ರ ಜೊತೆಗೆ ಮತ್ತೆ ಗೊಬ್ಬರದ ಅಂಗಡಿ ಬೇರೆ ಏನು ಬಿಸ್ನೆಸ್ ಮಾಡ್ತೀವಿ? ಗೊಬ್ಬರದ ಅಂಗಡಿ ಬಿಟ್ಟು ನಾವೇನ್ ಮಾಡಿದ್ವಿ ಮತ್ತೆ ನಮ್ದು ಒಂದು
ನಮ್ಮ ಬ್ರದರ್ ನಾವು ಜೊತೆಗಿದ್ವಿ. ಜೊತೆಗಿದ್ದು ಒಂದು ನಿಮ್ಮ ಬ್ರದರ್ ಈಗ ಸಂಬಂಧ ನಮ್ಮ ಬ್ರದರ್ ಮಾಸ್ಟರ್ ಸರ್, ಅವರು ಮಾಸ್ಟರ್. ಈಗ ವಾಲಂಟಿಯರ್ ಕೊಟ್ಟಾರ ಅವರು ಸರ್. ನಮ್ಮ ಬ್ರದರ್ ನಾವು ಜೊತೆಗೆ ಒಗ್ಗಟ್ಟಿಂದ ಇದ್ದಾಗ ನಾವೊಂದು ಸ್ಕೂಲ್ ಮಾಡೋಕೆ ಅನುಕೂಲ ಆಯ್ತು. ಮತ್ತೆ ಗೊಬ್ಬರದ ಜೊತೆಗೆ ಸ್ಕೂಲು, ಮತ್ತೆ ಸ್ಕೂಲ್ ಎಲ್ಲಿ ಆಫೀಸ್ ಸರ್ ಸ್ಕೂಲು ಹೇಳಿ ಸರ್, ಮೇನ್ ರೋಡ್ ಅಲ್ಲಿ ಹೈವೇ ಬೆಂಗಳೂರು ಹೈವೇ, ಅಲ್ಲೇ ಬಳ್ಳಾರಿ ಟು ಚಳ್ಳಕೆರೆ ಅಲ್ಲೇ ಸ್ಕೂಲ್ ಮಾಡಿದ್ರೆ. ಎಷ್ಟು ಎಲ್ಲಿಂದ ಎಲ್ಲಿಗೆ ಸರ್? ಅಲ್ಲಿ LKG ಇಂದ 7th ವರೆಗೆ ಮಾಡಿ ಫಸ್ಟ್ ಸರಿ, ಸ್ಟಾರ್ಟಿಂಗ್ ಅಲ್ಲಿ ಅಲ್ಲ 7th ವರೆಗೆ ಆಯ್ತು ಸರ್. 7th ಆದ ಮತ್ತೆ 10th 8th 9th 10th ಮತ್ತೆ ಸ್ಟಾರ್ಟ್ ಮಾಡಿ ಸರ್. ಈಗ CBSE ಇದೆ ಸರ್. ಈಗ CBSE ಸಿಲೆಬಸ್. ಈಗ LKG ತಾಲೂಕಿನಲ್ಲಿ, ನಮ್ಮ ತಾಲೂಕಿನಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ನಮ್ಮ ತಾಲೂಕು ಫಸ್ಟ್ CBSE ಸಿಲೆಬಸ್. ಎರಡು ತಾಲೂಕು ನಮ್ದೇ ಫಸ್ಟ್ ಸರ್. ಈಗೇನೋ ಒಂದು ಆಗಿದೆ ಅಂತಾರೆ, ಹಿಂಗೆ ಸರ್. ಅದಾದ ನಂತರ ನಿಮಗೆ ತಾಲೂಕು ಅಧ್ಯಕ್ಷ ಆಗ್ತೀರಾ, ಇದಾಗ್ತೀರಾ. ಮಾಮೂಲಿಂದ ಬಂದಿರ್ತಕ್ಕಂಥ ನೀವು ಏನು ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ, ತಂದೆ ಇಲ್ಲ, ಏನು ಸಪೋರ್ಟ್ ಇಲ್ಲ ನಿಮ್ಗೆ ಯಾವುದು, ಹೌದಾ? ಆ ಸಮಯಗಳಲ್ಲಿ ನೀವು ಈ ವ್ಯವಹಾರ ಮಾಡೋದ್ರಲ್ಲಿ ನಿಮಗೆ ಏನಾದರೂ ತೊಡಕಾಗಿದ್ದು ಉಂಟಾ? ಇವು ಈ ಥರ ಫೇಲ್ ಆಗಿದ್ದು ಉಂಟಾ? ಯಾವ್ದಾದ್ರು ಮಾಡೋಕ್ಕೆ ಹೊಸ ಪ್ರಯತ್ನ ಕೈ ಹಾಕಿದಾಗ ಫೇಲ್ ಆಗಿದ್ದು ಉಂಟಾ? ಇಲ್ಲ, ನಮಗೆ ಯಾವುದೇ ಪ್ರಯತ್ನ ಕೈ ಹಾಕಿ ಫೇಲ್ ಆಗಕ್ಕೆ ನಮ್ಮ ಬ್ರದರ್ ಇರ್ತದೆ ಸರ್. ನಮ್ಮ ಬ್ರದರ್ ಮಾಸ್ಟ್ರು, ನಮ್ಮ ಅಣ್ಣವ್ರು ಯಾವುದೇ ಕಾರಣಕ್ಕೂ ಫೇಲ್ ಆಗ್ತಾರ ನೋಡ್ಕೊಬೇಕು ಟ್ರೈ ಮಾಡೋದು ಸರ್. ಗೊಬ್ಬರದಲ್ಲಿ ನಾನು ಸಾಲ ಕೊಟ್ಟು ಸ್ವಲ್ಪ ಲಾಸ್ಟ್ನಾಗ ಇದ್ದೀವಿ ಸರ್. ಬಟ್ ಅದು ಸಲಹೆ ಕೊಟ್ಕೊಂಡು ಮತ್ತೆ ಅದನ್ನ ರಿಕವರಿ ಮಾಡ್ಕೊಂತ ಮತ್ತೆ ನಾವು ಯಾವುದೇ ಕಾರಣಕ್ಕೆ ಕೆಳಗೆ ಬೀಳ್ಸಂಗ ಕೈ ಯಾವುದೇ ಒಂದು ಬಿಟ್ಟಿಲ್ಲ ಸರ್. ಮತ್ತೆ ಈಗ ನೀವು ಗೊಬ್ಬರದ ಅಂಗಡಿ ಆಯ್ತು, ಸ್ಕೂಲ್ ಆಯ್ತು, ಜೊತೆಗೆ ಏನು ಮಾಡಿದ್ರೆ ಬೇರೆ ಬಿಸ್ನೆಸ್ ಸರ್? ಜೊತೆಗೆ ಬೇರೆ ಬಿಸ್ನೆಸ್ ಅಂದ್ರೆ ಈಗ ಮಾರ್ಕೆಟ್ ಮಾಡ್ಕೊಂಡಿದ್ವಿ, ಒಂದು ಟಮಟ ಮಾರ್ಕೆಟ್ ಮಾಡಿದ್ವಿ ಸರ್. ಈಗ ಚಿಕ್ಕಮಳ್ಳಿ ಹತ್ರ ಒಂದು ಟಮಟ ಮಾರ್ಕೆಟ್ ಮಾಡ್ಕೊಂಡಿದ್ವಿ, ಅದ್ರ ಕೆಲಸ ಮಾಡ್ಕೊಂಡಿದ್ವಿ. ಸರ್ ಅದು ಮಾರ್ಕೆಟ್ ಅಂದ್ರೆ ಇಲ್ಲಿ ಡೆಲ್ಲಿಗೆ ಹೋಗುತ್ತೆ ಸರ್, ಮಾಲಲ್ಲ ಡೆಲ್ಲಿ ಮಹಾರಾಷ್ಟ್ರ ಬೇರೆ ಅದು ಉತ್ತರ ಭಾರತಕ್ಕೆಲ್ಲ ಅವ್ರು ಕಳಿಸ್ತಾರೆ. ನಾವು ಮಧ್ಯ ಬ್ರೋಕರ್ ಸರ್. ನಾವಲ್ಲಿ ನಮ್ಮ ಬಾಕ್ಸ್ ಕೊಟ್ಟಿರ್ತೀವಿ, ಮಾಲ್ ಬರುತ್ತೆ, ಮಾಲ್ ತುಂಬ್ತಾರೆ, ಹರಾಜ್ ಆಗುತ್ತೆ, ತುಂಬ್ತಾರೆ, ಪೇಮೆಂಟ್ ಮಾಡೋದು ನಾವು ಅವ್ರಿಗೆ. ಮಧ್ಯವರ್ತಿ ನೀವು? ಮಧ್ಯವರ್ತಿ. ನೀವು ಅಂದ್ರೆ ಯಾವ್ಯಾವ ತಾಲೂಕು ಎಲ್ಲ ಎಷ್ಟು ಒಂದು ದಿನಕ್ಕೆ ಎಷ್ಟು ತಾಲೂಕಿನ ಬರ್ತಾರೆ ನಿಮ್ಮ ಹತ್ರ ಅಲ್ಲಿ ಬಿಸ್ನೆಸ್ ಮಾಡೋಕ್ಕೆ? ಸರ್ ಬಿಸ್ನೆಸ್ ಮಾಡೋಕ್ಕೆ ನಮಗೆ ಅಲ್ಲಿ ಚಳ್ಳಕೆರೆ ತಾಲೂಕು, ಚಳ್ಳಕೆರೆ ತಾಲೂಕು, ಮೊಳಕಾಲ್ಮೂರು ತಾಲೂಕಿನವರು, ಮತ್ತೆ ಜಗಳೂರು ತಾಲೂಕಿನವ್ರು ಬರ್ತಾರೆ, ಕೂಡ್ಲಿಗೆ ಬರ್ತಾರೆ, ಕೂಡ್ಲಿಗೆ ತಾಲೂಕು ಬರ್ತಾರೆ, ಹೇರೂರು ತಾಲೂಕು ಬರ್ತಾರೆ. ಇಷ್ಟು 4-5 ತಾಲೂಕಿನ ಪಾಯಿಂಟ್ ಬರ್ತಾರೆ ಸರ್. ನೀವು ಹುಡುಗಿದ್ದಾಗ ನಿಮ್ದು ಬಡತನ ಜೀವನ, ಬಡತನ ಒಂದು ವ್ಯವಸ್ಥೆ, ನಿಮ್ಮ ತಂದೆಯವರು ಚಿಕ್ಕ ವಯಸ್ಸಿದ್ದು ಇರ್ತಾರೆ. ಅವಾಗ ನೀವು ಹುಡುಗಿದ್ದಾಗ ನಿಮಗೆ ಕನಸು ಕಂಡಿದ್ರೆ ಮುಂದೆ ನಾನು ಆ ಥರ ಆಗ್ತೀನಿ, ಆ ಥರ ಮಾಡ್ಬೇಕಂದ್ರೆ ಬಾಲ್ಯದಲ್ಲಿ ಕನಸು ಏನಾಗಿತ್ತು? ಬಾಲ್ಯದಲ್ಲಿ ಕನಸು ನನಗೆ ರಾಜಕೀಯ ಹುಚ್ಚು ಮೊದಲಿದ್ದು, ಮೊದಲಿದ್ದು ರಾಜಕೀಯ ಹುಚ್ಚು. ಏನು ಊರಾಗಲಿ ಯಾವುದೋ ಸಣ್ಣ ಎಲೆಕ್ಷನ್ ಆದ್ರೂ ಕೂಡ ಆವಾಗಲೇ ನಾನು ಕ್ಯಾನ್ವಾಸ್ಗೆ ಹೋಗ್ತಿದ್ವಿ. 8-9 ನಾವು ಕ್ಯಾನ್ವಾಸ್, ನಮ್ಮ ದೊಡ್ಡಪ್ಪ ಚೆನ್ನಪ್ಪಜ್ಜ ಅಂತಿದ್ದ, ಜೋಡಿ ಚೆನ್ನಪ್ಪ ಅಂತ. ಅವತ್ತಿನ ಕಾಲದ ರಾಜಕೀಯ ಹುಚ್ಚಿತ್ತು ನನಗೆ. ಆ ರಾಜಕೀಯ ಹುಚ್ಚಿರೋದ್ರಿಂದ ನಿಮಗೆ ಬಡತನ ಅಡ್ಡಿ ಬರಲ್ಲ. ಆ ನಿರಂತರ ಶ್ರಮ ಪಟ್ಟದಕ್ಕೆ ಒಂದು ತಾಲೂಕು ಅಧ್ಯಕ್ಷ ಹೋದಂಗಾರೆ. ಖಂಡಿತ ಸರ್, ಖಂಡಿತ ಸರ್. ಅಲ್ಲ, ನಿಮಗೆ ಈ ಒಂದು ಹಂತಕ್ಕೆ ಬರೋಕ್ಕೆ ಯಾವಾಗಾದ್ರೂ ಫೇಲ್ ಆದ ದಿನಗಳು ಇಲ್ಲ? ಫೇಲ್ ಆಗಿ ಈ ಥರ ಆಗ್ಬಿಡ್ತಲ್ಲ ಸರ್. ಫೇಲ್ ಆದ್ರೂ ಕೂಡ ನಿಮಗೆ ಬ್ಯಾಕ್ ಸಪೋರ್ಟ್ ಎಲ್ಲ ಒಂದು ಎಲ್ಲ ನಿಮಗೆ ಅದು ಫೇಲ್ ಆದ್ರೆ ಇಮಿಡಿಯೇಟ್ಲಿ ಪಿಕಪ್ ಆಗ್ಬೇಕು. ಹಂಗೆ ಸಪೋರ್ಟ್ ಆಗಿರುತ್ತೆ ಸರ್. ಫೇಲ್ ಆಗಿ ಬರ್ತದಲ್ಲ ಸರ್, ಆಲ್ಮೋಸ್ಟ್ ಸ್ವಲ್ಪ ಕೆಳಗೆ ಬೀಳ್ತದಂಗೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಬ್ರದರ್ ಕೈ ಸ್ಟ್ಯಾಂಡ್ ಆಗಿರೋದು. ನೀವು ಕುರುಸಾಲ ತಾಲೂಕು ಅಧ್ಯಕ್ಷ ಆದ ನಂತರ ನಿಮ್ಮ ಅಧ್ಯಕ್ಷದ ಅವಧಿಯಲ್ಲಿ ನಿಮ್ಮ ಸಮುದಾಯಕ್ಕೆ ಏನೇನು ಕೆಲಸ ಮಾಡಿದ್ರಿ? ಅಂದ್ರೆ ಈ ಥರ ಒಂದು ಸಮುದಾಯ ಭವನ ಕೊಟ್ಟಿರ್ಬೋದು, ಆ ಥರ? ಇಲ್ಲ ಸರ್, ಅದು ಖಂಡಿತ. ಈಗ ನಾನು ತಾಲೂಕು ಅಧ್ಯಕ್ಷ ಆಗಿ 4ನೇ ವರ್ಷ ಇದೆ ರನ್ನಿಂಗ್. 4ನೇ ವರ್ಷದ ರನ್ನಿಂಗ್ನಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಜನಾಂಗಕ್ಕೆ ಒಂದು 2 ಎಕರೆ ಜಾಗ ಮಂಜೂರು ಮಾಡೋಕ್ಕೆ ನಮ್ಮ ಶಾಸಕರಿಗೆ ಮನವಿ ಮಾಡಿದಾಗ ಶಾಸಕರು ಅದಕ್ಕೆ ಧ್ವನಿಗೂಡಿಸ್ಯಾರ ಸರ್. ಕೆಲಸ ಮಾಡೋಕೆ ಅದು ನಮಗೆ ಬೆನ್ನಲ್ ಬಾಯಿ ಕೊಂಡಳ್ಳಿಯಲ್ಲಿ ಒಂದು 2 ಎಕರೆ ಜಾಗಕ್ಕೂ ತಹಸೀಲ್ದಾರ್ಗೆ ಸಾಹೇಬ್ರಿಗೆ ಹೇಳಿ ಜಗದೀಶ್ ಸರ್ ಅಂತ ತಹಸೀಲ್ದಾರ್ ಸರ್ ಅವರು ನಮಗೆ ಸಪೋರ್ಟ್ ಮಾಡ್ಯಾರ ಸರ್. ಅದು 2 ಎಕರೆ ಜಾಗ ಈಗ
ಬೆಂಗಳೂರು ಲೆವೆಲ್ಗೆ ಆಯ್ತು ಸರ್ ಈಗ. ಅದು ನೆಕ್ಸ್ಟ್ ಅದು 2 ಎಕರೆ ಜಾಗದ್ದು ಒಂದು ಮುಂಜಾರಾತಿಗೆ ನೆಕ್ಸ್ಟ್ ಅವರು MLA ಸಪೋರ್ಟಿಂದ ಮತ್ತೆ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯ ಅಧ್ಯಕ್ಷ ಸಪೋರ್ಟಿಂದ ಅದೊಂದು 2 ಎಕರೆ ಗಳಿಸಿ ಸರ್ ಪ್ರಪಂಚದಲ್ಲಿ ಆಗ್ಬೇಕು ಸರ್. ಅಲ್ಲಿ ಸ್ವಲ್ಪ ಪ್ರಯತ್ನದಲ್ಲಿ ಇದ್ವಿ, ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಸಮಾಜಕ್ಕೆ ಸರ್ 2 ಎಕರೆಗೆ ಜಾಗ ಸಮಾಜಕ್ಕೆ. ಈಗ ನಾವು ಮಾಮೂಲಾಗಿ BCM ಇಲಾಖೆ ಬೇಡ ಅಂತ ನಮ್ಮ ಸಮಾಜಕ್ಕೆ 2 ಎಕರೆ ಜಾಗ ತಗೊಂಡು ಮತ್ತೆ ಕಲ್ಯಾಣ ಮಂಟಪನು ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಪ್ರೋಸೆಸ್ ಆಗುತ್ತೆ ಸರ್, ಟೈಮ್ ಆಗುತ್ತೆ ಸರ್. ಸಮಾಜಕ್ಕೆ ಜಾಗಕ್ಕೆ ಒಂದು ಕೇಳಿದ್ದಾಗ ನಮ್ಮ ಸಾಹೇಬರು ಗೋಪಾಲಕೃಷ್ಣ ಸಾಹೇಬರು ಅವರು ನಮಗೆ ರೆಕಮೆಂಡೇಶನ್ ಮಾಡಿದ್ದಾರೆ ಸರ್. ಈ ನಿಮ್ಮ ಈ ಒಂದು ಇಷ್ಟು ವರ್ಷದ ಜೀವನದಲ್ಲಿ ಯಾರು ನಿಮಗೆ ನಿಮ್ಮ ಸ್ಥಳೀಯರು ಅಕ್ಕಪಕ್ಕ ಸ್ನೇಹಿತರು ಅಥವಾ ಆಗಲಿಲ್ದಿರ್ತಕ್ಕಂಥವ್ರು ನೀವು ಗೊಬ್ಬರದಂಗಡಿ ಇಟ್ಟಾಗ ಇದು ಆಗಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ಏನಾಗತ್ತದ ಅಂದ್ಕೊಂಡ ಅಂದರೆ ನಿಮಗೆ, ಯಾಕಂದರೆ ನೀವು ಯಾರು ಗೊಬ್ಬರದಂಗಡಿ ಮಾಡಿಲ್ಲ, ನಿಮ್ಮ ಸ್ನೇಹಿತರು ಯಾರು ಮಾಡಿಲ್ಲ ಅಂತ ನೀವೇ ಹೊಸ ಬಿಸ್ನೆಸ್ ಕೈ ಹಾಕಿದ್ರಿ ಮೂರಲ್ಲೇ ಪ್ರಥಮವಾಗಿ. ಹಂಗಾಗಿ ಇದರಲ್ಲಿ ಯಾರು ನಡೀತಿದೆ ಎಲ್ಲಿ ಮಾಡೋಣ? ಖಂಡಿತ ಸರ್, ನಾವು ಒಂದು 5 ಜನಾಂಗ ಆಗಿ ಮೇಲೆ ಬಹಳ ಕಷ್ಟ ಸರ್ ಇವತ್ತಿನ ನಿಮಗೆ ಆ ಥರ ಚುಚ್ಚು ಮಾತು ಅದು ಖಂಡಿತ ಸರ್. ಕುರುಬರಿಗೆ ಏನ್ ಮಾಡಕ್ ಬರುತ್ತೆ, ಹೆಂಗ್ ಮಾಡಕ್ ಬರುತ್ತೆ, ಬಿಸ್ನೆಸ್ ಮಾಡಕ್ ಚಾನ್ಸ್ ಇಲ್ಲ, ಇವ್ರಿಗೆ ಅಷ್ಟು ಐಡಿಯಾಸ್ ಇಲ್ಲ, ಬಿದ್ದೋಗ್ತದೆ, ಮಾರ್ಕೆಟ್ ಮಾಡಲ್ಲ, ಹೌದೌದು ಮಾಡಿ ಒಳ್ಳೊಳ್ಳೆ ಮಾಡಕ್ ಆಗಲ್ಲ, ಇವರೇ ಮಾಡ್ತಾರೆ, ನಮ್ಮ ಆಗಲ್ಲ ಅಂತ ಮಾತು ಬಂದು ಸರ್. ಅದನ್ನೆಲ್ಲ ನೀವು ಹೆಂಗ್ ತಗೊಂಡ್ರಿ ಆ ಒಂದು ಮಾತುಗಳನ್ನ ನಾವು ಏನ್ ತಲೆ ಕೆಡಿಸ್ಕೊಂತಲ್ಲ, ಯಾಕಂದ್ರೆ ನಮ್ಮ ಆತ್ಮವಿಶ್ವಾಸಕ್ಕೆ ನಾವು ಯಾವ್ದು ಆಗಲ್ಲ ಅಂತ ನಾವು ಈ ಆತ್ಮವಿಶ್ವಾಸ ಜಗತ್ತೇ ವಿರೋಧದಲ್ಲಿ ಗೆಲ್ಲಬಹುದು. ಮೇನ್ ಆತ್ಮವಿಶ್ವಾಸ ಮನುಷ್ಯನಿಗೆ ಏನ್ ಮಾತಾಡಕ್ ಬರಲ್ಲ, ಹೆಂಗ್ ಬಿಸ್ನೆಸ್ ಮಾಡ್ತಾನೆ, ಇವನಂಗ್ ವ್ಯವಹಾರ ಮಾಡ್ತಾನೆ, ಇವನಂಗ್ ರಾಜಕೀಯ ಮಾಡ್ತಾನೆ, ಇವೆಲ್ಲ ಬಂದು ಸರ್. ಅದನ್ನ ನಾನು ಮೆಟ್ಟಿ ಅದನ್ನೇ ನಾನು ನನ್ನ ಅದನ್ನ ಸವಾಲಾಗಿ ತಗೊಂಡ್ರಿ ನೀವು, ಸಾಧನೆ ಮಾಡ್ಲೇಬೇಕಂದ್ರೆ ಆ ಒಂದು ಬೈಗಳು ನಿಮ್ಗೆ ಸವಾಲಾಗಿ. ಖಂಡಿತ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಯತ್ನ ಇದ್ದಲ್ಲಿ ಯಾವ್ದು ಅಸಾಧ್ಯ ಅಲ್ಲ ಅಂಬೋದಕ್ಕೆ ಏನ್ ಸಮಸ್ಯೆ ಇಲ್ಲ ಸರ್, ಮಾಡ್ಬೋದು ಸರ್. ಪ್ರತಿಯೊಬ್ಬ ಮನುಷ್ಯನು ಎಲ್ಲ ಮನುಷ್ಯನೆಲ್ಲ ಮಾಡೋದು, ಪ್ರತಿಯೊಬ್ಬ ಮನುಷ್ಯನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಬಟ್ ಅದು ಒಂದು ಗುರಿ ಇರ್ಬೇಕು, ನಿರಂತರ ಪ್ರಯತ್ನ ಇರ್ಬೇಕು ಸರ್. ಸರ್, ಕೆಲವರು ಈಗಿನ ಯುವಕರು ಭಾಳ ಜನ ನಿಮ್ಮ ಥರ ಈಗ ತಂದೆ, ಈಗ ನಿಮ್ಮ ಚಿಕ್ಕ ವಯಸ್ಸಿನ ತಂದೆ ಕಳ್ಕೊಂಡು ಈ ಥರ ಆಸ್ತಿಗಳು ಇರಲ್ಲ, ಜಮೀನು ಇರಲ್ಲ, ಅವ್ರು ಡಿಗ್ರಿ ಮಾಡ್ತಾರೆ, BCom BA ಮಾಡ್ತಾರೆ, ಮುಂದಿನ ಜೀವನ ಹೆಂಗಪ್ಪ ಅಂತ ಕೈ ಕೆಟ್ಕೊಂತಾರೆ ಸರ್. ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಿ ಏನಿಲ್ಲ, ಬ್ಯಾಕ್ ಸಪೋರ್ಟ್ ಇಲ್ಲ ಅಂತಾರೆ. ಅಂತ ನೀವೊಬ್ಬರು, ಯಾಕಂದರೆ ಚಿಕ್ಕ ವಯಸ್ಸಿಗೆ ಒಂದು 2 ಬಾರಿ ತಾಲೂಕು ಅಧ್ಯಕ್ಷ ಆಗಿ ಕಾಂಗ್ರೆಸ್ಸಿಂದ ಮತ್ತು OBC ರಾಜ್ಯ ಕಾರ್ಯದರ್ಶಿ ಆಗಿ ಒಂದು ಸಮುದಾಯದ ತಾಲೂಕು ಅಧ್ಯಕ್ಷ ಆಗಿ ಇದ್ದೀರ, ಒಂದು ಕಷ್ಟಪಟ್ಟು ಒಂದು ಆ ಹಂತಕ್ಕೆ ಬಂದಿದ್ದೀರಿ ನೀವು, ಏನೂ ಇಲ್ಲ ನಿಮಗೆ. ಆ ಒಂದು ಯುವಕರಿಗೆ ನಿಮ್ಮ ಒಂದು ಪ್ರೇರಣೆಗಾಗಿ ಮಾತುಗಳನ್ನು ಏನಕ್ಕೆ ಇಷ್ಟಪಡ್ತಾರೆ ಸರ್? ಖಂಡಿತ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವುದೋ ಒಂದು ಕೆಲಸಕ್ಕಂತ ಕೈ ಹಾಕಿದಾಗ ಯಾವುದಕ್ಕೂ ಫೇಲ್ಯೂರ್ ಆಗ್ತದೆ ಅಂತ ಯಾವುದೇ ಕಾರಣಕ್ಕೆ ಮಾಡ್ದಲೆ 100% ಕೆಲಸಕ್ಕೆ ಒತ್ತಡ ಹಾಕಿ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಬಿಸ್ನೆಸ್ ಆಗಲಿ ಯಾವುದೇ ಕೆಲಸ ಆಗಲಿ ಕರೆಕ್ಟಾಗಿ ಮಾಡಿದ್ರೆ ಎಲ್ಲಿ ಫೇಲ್ಯೂರ್ ಆಗಲ್ಲ. ದಯವಿಟ್ಟು ಯಾರು ನನ್ನ ವೈಯಕ್ತಿಕ ಅನುಭವ ಹೇಳೋದು ಗೊತ್ತಾ, ಇವತ್ತಿನ ಅಹಿಂದ ಸಂಘಟನೆ ಇರ್ತಕ್ಕಂಥ ಜನಗಳು ಇದಾರಲ್ಲ, ಅವ್ರ ಬಿಸ್ನೆಸ್ಗೆ ಅವಕ್ಕೆಲ್ಲ ಹೋಗಲ್ಲ ಜಲ್ದಿ. ನಮ್ಗೆ ಆಗ್ಬೇಕು, ನಾವ್ಯಾಕೆ ಮಾಡ್ಬೋದು, ನಾವು ಅಲ್ಲಿ ಇರ್ಬೇಕು, ಎಲ್ಲ ಕಟ್ಟುಪಾಡು, ನಾವು ಅದು ಮಾಡಬಾರ್ದು, ಇದು ಮಾಡಬಾರ್ದು. ಆಕ್ಚುಲಿ ಎಲ್ಲವನ್ನೂ ಮಾಡಕ್ ಕೈ ಹಾಕಿದ್ರೆ ನಮ್ಗೇನು ದೊಡ್ಡದೇನು ಆಗಲ್ಲ. ದಯವಿಟ್ಟು ಆಯಿಂದ ಹುಡುಗರಿಗೆ ಆಗಲಿ ನನ್ನ ಮುಖಾಂತರ ಹೇಳಿದೆ ಅಂದ್ರೆ ಯಾವುದಕ್ಕೂ ನೀವು ಇಂಜರಿಯೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಧೈರ್ಯನೇ ಮುಖ್ಯ. ಯಾರ್ಯಾರು ಕೀಳು ಮಾತ್ರ ಸವಾಲು ಸ್ವೀಕಾರ ಮಾಡಿ ನಿರಂತರ ಎಂತರ ಯಶಸ್ವಿ ಆಗುತ್ತೆ ಹೇಳ್ತಿದ್ದಾರೆ. 100%. ಸರ್, ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಯಾವುದು ದುಡಿಮೆನ ಅಥವಾ ಸೋಲುನ, ಹಣನ, ಸಂತೋಷನ? ನೀವು ಸಕ್ಸಸ್ ಆಗಲಿಕ್ಕೆ ಯಾವುದನ್ನ ಸ್ವೀಕಾರ ಮಾಡ್ಕೊಂಡ್ರಿ ಸರ್? ನಾವು ಸಕ್ಸಸ್ ಆಗಕ್ಕೆ ನಮಗೆ ಒಂದು ಗುರಿ ತಗೊಂಡಿ ಸರ್. ಗುರಿ ಇಟ್ಕೊಂಡಿ ಸರ್. ಸಕ್ಸಸ್ ಆಗಕ್ಕೆ ನಮಗೆ ಒಂದು ಗುರಿ, ಬಟ್ ಅದನ್ನ ಸೋಲು ಗೆಲ್ಲುವ ಅಂತ ಯಾವುದೇ ಕಡೆ ಥಿಂಕ್ ಮಾಡಿಲ್ಲ ಸರ್. ಈಗ ಮನುಷ್ಯ ಪ್ರಯತ್ನ ಅಷ್ಟೇ, ಸೋಲು ಗೆಲ್ಲುವ 2 ಬಂದೇ ಬರ್ತವೆ, ಅದನ್ನ 2 ಒಂದೇ ತರ ಸ್ವೀಕರಿಸಿ ಸರ್. ಅದರಲ್ಲಿ ಅದು ಸೋತಾಗ ಇದಾಗದು ಕುಗ್ಗೋದು, ಗೆದ್ದಾಗ ಇಗ್ಗೋದು ಅವೆಲ್ಲ ಇಲ್ಲ ಸರ್. ಈಗ ಮನುಷ್ಯನಿಗೆ ಒಂದು ನಿರಂತರವಾಗಿ ಒಂದು ಪ್ರಯತ್ನದಲ್ಲಿ ನಾವು ಏಳು ಬೀಳು ಮಧ್ಯೆನೇ ಎದ್ದಿದ್ವಿ ಸರ್. ಸರ್, ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ, ಯಶಸ್ವಿ ಆಗ್ಲಿಕ್ಕೆ ಟ್ಯಾಲೆಂಟ್ ಮುಖ್ಯನಾ, ಆಟ ಮುಖ್ಯನಾ ಸರ್? ಸರ್, ಜೀವನದಲ್ಲಿ ಸಕ್ಸಸ್ ಆಗಕ್ಕೆ ಟ್ಯಾಲೆಂಟ್ಗಿಂತ ಆಟ ಮುಖ್ಯ, ಗುರಿ ಮುಖ್ಯ. ಟ್ಯಾಲೆಂಟ್ ಎಲ್ಲ ಟೈಮ್ದಲ್ಲಿ ಪಾಸ್ ಆಗಲ್ಲ ಸರ್. ಬಟ್ ನಮ್ಮ ಪ್ರಯತ್ನ ನಿರಂತರವಾಗಿ ಅದನ್ನ ನಾವು ಸಂಕಲ್ಪ ಮಾಡ್ಕೊಂಡಾಗ ಅದು ಇದು ಆಗಲೇಬೇಕಂದ್ರೆ ಆಗತ್ತೆ ಸರ್. ಖಂಡಿತವಾಗಿ ಅದು ನಾವು ಸಪೋರ್ಟಿಂಗ್ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಅಸಾಧ್ಯ ಅನ್ನೋದು ಯಾವುದಿಲ್ಲ ಸರ್ ಮನುಷ್ಯನಿಗೆ. ಸರ್, ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಕ್ಕೆ ನಿಮ್ಮ ಹಿಂದೆ ಕಾಣದ ನೋವು ಯಾವುದೇ ಸರ್?
ಹಿಂದೆ ಕಾಣದ ನೋವು ಅಂದರೆ ನಿಮ್ಮ ಈ ಯಶಸ್ವಿನ ಹಿಂದೆ ಜನರಿಗೆ ಕಾಣದ ನೋವು ನಿಮ್ಗೆ ಅಷ್ಟೇ ಗೊತ್ತಿರುತ್ತೆ, ಜನಕ್ಕೆ ಗೊತ್ತಿರಲ್ಲ ಅಂತ ನೋವು ಏನೈತೆ ಸರ್? ಅಂದ್ರೆ ಏನೋ ಎಂಥ ಮನುಷ್ಯನಿಗೆ ಇಷ್ಟು ನೀವು ಈ ಮಟ್ಟ ಬೆಳೆದ್ರೆ ನಿಮಗೆ ನೋವು ಇದ್ದೇ ಇರುತ್ತೆ. ನೋವಿಲ್ಲದೆ ಆ ಮನುಷ್ಯ ಬೆಳೆಯಕ್ಕೆ ಸಾಧ್ಯನಿಲ್ಲ, ಆ ಸಕ್ಸಸ್ಫುಲ್ ಆಗಿ ಸಾಧ್ಯನಿಲ್ಲ ಅಂತ ನಾವು ಜನಕ್ಕೆ ಗೊತ್ತಿರಲ್ಲ. ಅದು ನಿಮ್ಮ ಮನಸ್ಸು ಮಾತ್ರ ಗೊತ್ತಿರುತ್ತೆ, ನಿನ್ನ ಅಂತಾಳ ಗೊತ್ತಿರುತ್ತೆ ಅಂತ ನೋವು ಏನು ಸರ್? ಆ ಥರ ಅಂತಂದರೆ ನಮಗೆ ಆ ಥರ ಏನು ಅನಿಸಿಲ್ಲ ಸರ್. ಅಂತಾರೆ ಏನು ಅನ್ಸಿಲ್ಲ ಅಂದ್ರೆ ನಿಮಗೆ ಪ್ರಯತ್ನ ಒಟ್ಟು ಅದು ಏನಾರು ಮೇಲೆ ಬೀಳಲಿ ಕೆಳಗನ ಬೀಳಲಿ ಅಟಿ ಬುದ್ಧಿ ರೋಟಿ ನಾನು ಸಕ್ಸಸ್ ಆಗಲೇಬೇಕು, ಓನ್ಲಿ ರಿಸಲ್ಟ್ ಕಾಯ್ತೀನಿ. ಅದು ಪಡಿಲೇಬೇಕಂತ ಬಿಡಂಗಿಲ್ಲ ಯಾವುದೇ ಕಾರಣಕ್ಕೆ ಅಂತ ಹೇಳಿ ಫೇಲ್ ಆತಾ ನೆಕ್ಸ್ಟಾಗೆ ಮತ್ತೆ ಪ್ರಯತ್ನ ಪಡೋದು ಅಷ್ಟೇ ಸರ್. ಅಷ್ಟೇ ಸರ್. ಅದನ್ನ ಅದಕ್ಕೆ ಅದರಿಂದ ಹಿಂದಕ್ಕೆ ಬಂದಿಲ್ಲ ಸರ್. ಯಾವ್ದ್ರಿಂದ ನಾವು ಯಾವುದನ್ನು ನಾವು ಹೋದವರಿಗೆ ಬಿಸ್ನೆಸ್ ಆಗಲಿ ಒಂದು ರಾಜಕೀಯ ಆಗಲಿ ನಾವು ಕೈ ಹಾಕಿ ಇದಕ್ಕೆ ಬರ ಮಾತಿಲ್ಲ ಸರ್. ಬಂದಲ್ಲ ಸರ್, ಇಲ್ಲಿವರೆಗೆ ಬಂದಲ್ಲ ಹಿಂದಕ್ಕೆ. ಅದು ನಮ್ಗೆ ಐಡಿಯಾ ಇಲ್ಲ ಸರ್, ಹಿಂದಕ್ಕೆ ಬರೋ ಐಡಿಯಾ ಇಲ್ಲ ಸರ್. ಹಿಂಜರಿಕೆ ಅವೆಲ್ಲ ನಾವು ಕರೆಕ್ಟ್ ಇದ್ರೆ ಸರ್, ನಾವು ಮನುಷ್ಯ ಕರೆಕ್ಟ್ ಇದ್ರೆ ನಾವು ಕರೆಕ್ಟ್, ನಮ್ಮ ಬಾಯಿ ನಾವು ಕರೆಕ್ಟ್ ಇದ್ರೆ ಬಟ್ ಎಲ್ಲಿ ಎದುರದ ಅವಶ್ಯಕತೆ ಇಲ್ಲ ಸರ್. ಇವತ್ತು ಕಾಲಘಟ್ಟದಲ್ಲಿ ಹೆದರಿಕೆ ಎಂಬುದೇನು ಬೇಕಾಗಿಲ್ಲ ಸರ್. ಮನುಷ್ಯನಲ್ವ ಎಲ್ಲ ಎಲ್ಲ ಮನುಷ್ಯರಲ್ವಾ, ಮನುಷ್ಯರಿಗೆ ಎದರ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಇವತ್ತಿನ ಜೀವನದಲ್ಲಿ ನೋಡಿ ನಿಮ್ಮ ಹಳೆ ಸ್ನೇಹಿತರು, ನಿಮ್ಮ PUC ಕ್ಲಾಸ್ಮೇಟ್ಸು, ಹೈಸ್ಕೂಲ್ ಕ್ಲಾಸ್ಮೇಟ್ಸು ಅವರು ಭೇಟಿ ಕೊಟ್ಟರೆ ಏನಾದ್ರು ಇಷ್ಟಪಡಿಸ್ತಾರಲ್ಲ? ಅವ್ರು ಕೆಲವು ಫೇಲ್ ಆಗಿರ್ತಾರೆ, ಎಲ್ಲರೂ ನಿಮ್ಗೆ ಹಾಕಿರಲ್ಲ. ನಿಮ್ಮ ಕ್ಲಾಸ್ಮೇಟ್ 25 ಜನ 25 ಜನ ಜಗದೀಶ್ ಹಾಕಾಗಲ್ಲ. ಯಾರೋ ಒಬ್ರಿಬ್ರು ಆಗ್ಬೋದು, ಒಬ್ರಿಬ್ರು ಬೇರೆ ನೌಕರಿ ತಗೊಬೋದು, ಒಂದಿಬ್ರು ಬಿಸ್ನೆಸ್ ಸಕ್ಸಸ್ಫುಲ್ ಆಗ್ಬೋದು. ಇನ್ನು 80% ಕಾಮನ್ ಆಗಿರ್ತಾರೆ. ಅಂತವ್ರು ನಿಮ್ಮನ್ನು ಭೇಟಿ ಕೊಟ್ಟರೆ ಈಗ ನೀವು ಸಕ್ಸಸ್ ಆಗಿದ್ದೀರಾ, ಅವ್ರಿಗೆ ಏನು ಇಷ್ಟಪಡ್ತೀವಿ? ಈಗ ನಮಗೆ ನನ್ನ ಸ್ನೇಹಿತರಾಗಿರ್ಲಿ, ನನ್ನ ಒಡನಾಡಿಗಳಾಗಿರ್ಲಿ, ನನ್ನ ಆತ್ಮೀಯರಾಗಿರ್ಲಿ, ನನ್ನ ಸಂಬಂಧಿಕರಾಗಿರ್ಲಿ, ನನ್ನ ಯಶಸ್ವಿಗೆ ಎಲ್ಲ ಸಹಕಾರವೂ ಐತೆ ಸರ್. ಈಗಲೂ 100% ಅಸಹ್ಯ ಭಾವ ಇಲ್ಲ ಸರ್. ಯಾಕೆ ನಾವು ಆ ಥರ ನಡ್ಕೊಳ್ಳಲ್ಲ ಸರ್. ಎಲ್ಲರ ಮಧ್ಯೆ ಒಂದು ಹೊಂದಾಣಿಕೆಯಲ್ಲಿ ಇರ್ತದೆ ಸರ್. ಮತ್ತೆ ಅಂತ ನಮ್ಮನ್ನು ಖುಷಿ ಪಡ್ತಾರೆ ಸರ್. ನಮ್ಮ ಬೆಳವಣಿಗೆಯನ್ನು ಯಾರು ತೊಂದರೆ ಕೊಡಲ್ಲ ಸರ್. 100% ಸರ್. ನಿಮ್ಮ ಈ ಒಂದು ಜರ್ನಿ ಒಳಗೆ ಇಷ್ಟು ಹಂತಕ್ಕೆ ನಿಮಗೆ ಚೇಂಜಸ್ ಕೊಟ್ಟದಂದ್ರೆ ಯಾವ ಬಿಸ್ನೆಸ್ ಸರ್? ನಿಮ್ಮ ಜೀವನನೇ ಬದಲಾವಣೆ ಮಾಡಿದಂದ್ರೆ ಸರ್? ನಮ್ಮ ಜೀವನ ಬದಲಾವಣೆ ಮಾಡಿದಂದ್ರೆ ನಮ್ದು ಬಿಸ್ನೆಸ್ ಗೊಬ್ಬರದ ಅಂಗಡಿ ಸರ್. ಗೊಬ್ಬರದ ಅಂಗಡಿ ನಿಮ್ಮ ಒಂದು ಕುಟುಂಬನ ಮತ್ತು ನಿಮ್ಮನ್ನ ಜೀವನ ಬದಲಾವಣೆ ಅಂತ ಆ ಒಂದು ಬಿಸ್ನೆಸ್ ನಿಮಗೆ ಡ್ರಿಕ್ಸ್ ಗ್ರಿಪ್ ಬಿಸ್ನೆಸ್ ಸರ್. ಆ ಒಂದು ಬಿಸ್ನೆಸ್ ನೀವು ಈ ಒಂದು ಹಂತಕ್ಕೆ ಬರೋಕ್ಕೆ ಸಾಧ್ಯ ಆಯ್ತಾ? ನಿಮ್ಮ ಜೀವನ ಬದಲಾವಣೆ ಮಾಡಿದ್ದೆ ಗೊಬ್ಬರದ ಅಂಗಡಿ ಬಿಸ್ನೆಸ್ ಸರ್. ಇಷ್ಟೊತ್ತಿನ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.